ಮುನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಬೈರಪಲ್ಲಿ ಗ್ರಾಮದ ವ್ಯಾಪ್ತಿಯ ಕಾರ್ಯಕ್ರಮ ಅದ್ದೂರಿ ಸಂಭ್ರಮಾಚರಣೆ. ದೇವಸ್ಥಾನದ ಸುಬ್ಬಮ್ಮ ಪೂಜಾರಿ, ಮುನಿನಾರಪ್ಪ, ಡೋಲೂರು ಕುಟುಂಬಸ್ಥರು, ಶಾಂತಮ್ಮ, ಶಂಕರಪ್ಪ, ಮೌನಿಕಾ, ಅನಿಲ್ ಕುಮಾರ್, ಅರವಿಂದ್ ಹಾಗೂ ಸಂಬಂಧಿಕರು, ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಗಳ ಭಕ್ತರು, ಜನಸಾಮಾನ್ಯರು, ದೇವರಿಗೆ ವಿಶೇಷ ಪೂಜಾ ಅಲಂಕಾರ, ಎಲ್ಲ ಭಕ್ತರಿಗೂ ದೇವರ ಪ್ರಸಾದ ವಿನಿಯೋಗ ಮತ್ತು ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ರು. ರಾತ್ರಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮದ ವಿದ್ವಾನ್ರು, ಅಡವಿ ಚಮಗೂರು ನಾರಾಯಣಸ್ವಾಮಿ ತಂಡದವರು, ಎಲ್ಲ ತಂಡದವರು ದೇವರ ಭಕ್ತಿ ಗೀತೆಗಳನ್ನು, ನಾಮಕೀರ್ತನೆಗಳನ್ನು, ವಿಶೇಷತೆ ಜನರ ಮತ್ತು ಭಕ್ತರ ಮೆಚ್ಚುಗೆಯ ದೇವರ ನಾಮಕೀರ್ತನೆ, ಭಜನೆ ಕೇಳಿ ಸಂತೋಷ ವ್ಯಕ್ತಪಡಿಸಿದ್ರು. ಹಿರಿಯರು ಹಿಂದಿನ ಕಾಲದಿಂದ ಮುನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿಸುತ್ತಿದ್ದಾರೆ. ಸುಮಾರು 40 ವರ್ಷಗಳಿಂದ ಮುನೇಶ್ವರ ಸ್ವಾಮಿ ದೇವರಿಗೆ ಹರಕೆ ಮತ್ತು ದ್ಯಾವರ ಪೂಜೆ ಈ ದೇವಸ್ಥಾನದ ವಿಶೇಷತೆ. ದೇವಸ್ಥಾನದ ಸುಬ್ಬಮ್ಮ ಪೂಜಾರಿ ಮತ್ತು ಕುಟುಂಬದ ಎಲ್ಲರಿಗೂ ಶುಭ ಕೋರಿದರು. ನನ್ನ ಹೆಸರು ಶಿವಣ್ಣ ಅಂತ. ನಮ್ದು ಕೊಣಸಂದ್ರ ಶ್ರೀನಿವಾಸಪುರ ತಾಲೂಕು. ಇದೇ ಬೈರಪಲ್ಲಿ ನಮ್ಮ ದೊಡ್ಡಮ್ಮ ಪೂಜಾರಮ್ಮನು. ಇಲ್ಲಿ ಪೂಜೆ ನೆರವೇರಿಸಿರೋದು ನಮ್ಮ ದೊಡ್ಡಪ್ಪ ಮುನ್ನಾರಣಪ್ಪ ಅಂತ. ಇದೇ ಬೈರಪಲ್ಲಿ ಶ್ರೀನಿವಾಸಪುರ ತಾಲೂಕು ಬೈರಪಲ್ಲಿ ಗ್ರಾಮ. ಈ ಬೈರಪಲ್ಲಿಯಲ್ಲಿ ಈ ದೇವಸ್ಥಾನ ಸುಮಾರು ಒಂದು 40 ವರ್ಷದಿಂದ ಇಲ್ಲಿ ಪೂಜೆಗಳೆಲ್ಲ ಏರ್ಪಡಿಸಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಸುತ್ತಮುತ್ತ ಎಲ್ಲ ಊರವರೆಲ್ಲ ಬಂದು ಹರಕೆ ಹೊತ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ತಮ್ಮ ಸೇವೆ ಸಲ್ಕೊಂಡು ಹೋಗ್ತಾರೆ. ಎಲ್ಲ ಸ್ವಲ್ಪ ಬೇಡಿಕೆಗಳೆಲ್ಲ ಈಡೇರಿಸ್ಕೊಂಡು ಅವ್ರಿಗೆಲ್ಲ ಒಳ್ಳೇದಾಗಿದೆ. ಲೇಟ್ ಮುನ್ನಾರಾಯಣಪ್ಪ ಮತ್ತು ಸುಬ್ಬಮ್ಮ ಅವ್ರ ಮಗ ಶಂಕರಪ್ಪ, ಕಾಂತಮ್ಮ ಅವ್ರ ಮಕ್ಳು ನಾವು, ಮೌನಿಕಾ, ಅರವಿಂದ್, ಸರಸ್ವತಮ್ಮ, ಶಂಕರಪ್ಪ ತಂಗಿ. ನಾವು ಇಲ್ಲಿ 25 ವರ್ಷಕ್ಕೆ ಮುಂಚೆಯಿಂದಾನೇ ದೇವಸ್ಥಾನ ಸಂಪ್ರೋಷಣೆ ಮಾಡ್ಕೊಂಡು ನಮ್ ಕುಲಾಂತರಗಳಿಂದ ಬೇರೆ ಬೇರೆ ದೊಡ್ಡೋರಿಂದ ಈ ದೇವಸ್ಥಾನನ ಹಿಂಗೆ ಮಾಡಿಸ್ಕೊಂಡು ಬಂದಿದೀವಿ. ನಮ್ಗಿಲ್ಲಿ ಈ ದೇವರಿಂದ ಒಳ್ಳೇದಾಗಿದೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಜನಗಳು ಬಂದು ಬೇಜಾನ್ ಜನ ಮುಂದೆ ಅವ್ರುಗಳು ಇಲ್ಲ ಆರಕೆ ಮಾಡ್ಕೊಂಡು ಏನಾದ್ರು ಗಿಡಗಳು ನೆಡೋದು ಆತರ ಬೇಜಾನ್ ಕೆಲ್ಸಗಳು ಇಲ್ಲಿ ಮಾಡ್ಸಿದ್ದಾರೆ. ಅಂದ್ರೆ ಎಲ್ಲಾರ್ಗೂ ಒಂದು ನಂಬಿಕೆ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಒಳ್ಳೇದ್ ನಡೆಯುತ್ತೆ ಅಂತ. ಬೇರೆ ಕಾಯಿಲೆಗಳು ಬಂದಾಗ ಆತರ ಎಲ್ಲ ಬಂದ್ ಬೇಡ್ಕೊಂಡು ಹೋಗಿ ವಾಸಿ ಆಗಿ ಆದ್ಮೇಲೆ ದೇವಸ್ಥಾನಕ್ಕೆ ಏನಾದ್ರು ಕೊಡೋದು ಆತರ ಎಲ್ಲ ಮಾಡಿದ್ದಾರೆ. ಅದೇ ತರ ಮುಂದಕ್ಕೂ ನಾವ್ ಇದೇ ತರ ನಡ್ಸ್ಕೊಂಡ್ ಹೋಗ್ತಿವಿ. ಮತ್ತೆ 10 ಜನಕ್ಕೆ ಊಟ ಕೊಡ್ತೀವಿ. ನಮ್ ಕೈಯಲ್ಲ ಆದಷ್ಟು ಸಹಾಯ ಜನಗಳಿಗೆ ಮಾಡ್ಕೊಡ್ತೀವಿ ಅಂತ. ಶ್ರೀನಿವಾಸಪುರ ವ್ಯಾಪ್ತಿ ಈ ಒಂದು ಬೈರಪಲ್ಲಿಗೆ ಸಂಬಂಧಪಟ್ಟ ಈ ಮುನೇಶ್ವರ ಸ್ವಾಮಿ ಸುಮಾರು ವರ್ಷಗಳಿಂದ ತಮ್ಮ ಒಂದು ತಾತ ಹಿರಿಯರ ಕಾಲದಿಂದ ಈ ಒಂದು ಪದ್ಧತಿ ಹಮ್ಮಿಕೊಂಡು ಈ ದಿನಾನು ಪ್ರತಿ ವರ್ಷವೂ ಇದೇ ರೀತಿ ಸುಮಾರು 10,000 ಜನಕ್ಕೆ ಊಟದ ವ್ಯವಸ್ಥೆ ಇರ್ಬೋದು. ಈ ದೇವರ ಒಂದು ನಂಬಿಕೆ, ಈ ಒಂದು ಭಕ್ತರ ಮತ್ತು ಜನಸಾಮಾನ್ಯರ ಈ ಮುನೇಶ್ವರ ಸ್ವಾಮಿ ಯಾವ ರೀತಿ ಒಂದು ಕೋರಿಕೆ ನೆರವೇರಿಸಿ ಯಾವ ತರ ಅಂತ ಹೇಳಿದ್ರೆ ಅವರು ನಂಬಿಕೆ ಯಾವ ತರ ಇಟ್ಕೊಂಡಿರ್ತಾರೆ. ಇವಾಗ ಒಂದು ಮಗು ಆಗೋದಾಗ್ಬಿರ್ಬೋದು, ಇಲ್ಲ ಒಂದು ಕಾಯಿಲೆ ಬಂದಾಗ ಆಗಿರ್ಬೋದು, ಅವ್ರು ಯಾವ ತರ ನಂಬಿಕೆ ಇಟ್ಕೊಂಡು ಏನ್ ಬೇಡ್ಕೊಂಡಿರ್ತಾರೆ ಅದೆಲ್ಲ ನೆರವೇರಿದೆ ಸರ್. ಅಂದ್ರೆ ಈ ಒಂದು ಮುನೇಶ್ವರ ಸ್ವಾಮಿ ಪ್ರತಿಯೊಬ್ಬ ಜನರಿಗೂ ಈ ಒಂದು ನಂಬಿದವರಿಗೆ ದೇವರು ಒಂದು ಕೋರಿಕೆ ನೀಡಿ ಒಂದು ಶುಭ ಕೋರಿದೆ. ಹೌದು.